ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ತನ್ನ ವೈಚಾರಿಕ ಮತ್ತು ವೈಜ್ಞಾನಿಕ ತತ್ವಗಳನ್ನು ಒಳಗೊಂಡು ವ್ಯಕ್ತಿಯ ಜೀವನ, ಅವರ ವ್ಯಕ್ತಿತ್ವ, ಗುಣಲಕ್ಷಣಗಳು ಮತ್ತು ಭವಿಷ್ಯದ ಮೇಲೆ ನಿಖರವಾದ ಪ್ರಭಾವವನ್ನು ವಿವೇಚಿಸುತ್ತದೆ. ಈ ಶಾಸ್ತ್ರದಲ್ಲಿ ರಾಶಿಚಕ್ರವು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ರಾಶಿ ತನ್ನದೇ ಆದ ಗುಣಲಕ್ಷಣಗಳು, ಆತ್ಮೀಯ ಶಕ್ತಿ ಮತ್ತು ಚಲನಶೀಲತೆಯನ್ನು ಹೊಂದಿರುತ್ತದೆ. ಆದರೆ ಅಷ್ಟೇ ಅಲ್ಲ, ರಾಶಿಚಕ್ರದ ಚಿಹ್ನೆಗಳ ಜೊತೆಗೆ ಸಂಖ್ಯಾಶಾಸ್ತ್ರದ ಪ್ರಭಾವವೂ ಕೂಡ ವಿಶೇಷವಾಗಿದ್ದು, ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಶುಭ, ಅದೃಷ್ಟ ಮತ್ತು ಯಶಸ್ಸಿನ ಮಾರ್ಗವು ನಿಖರವಾಗುತ್ತದೆ ಎಂದು ನಂಬಲಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೆ ಅದರ ಸ್ವಂತ ಅದೃಷ್ಟ ಸಂಖ್ಯೆಗಳು ಇರಬಹುದು. ಈ ಸಂಖ್ಯೆಗಳು ಆ ರಾಶಿಯವರ ಗುಣಲಕ್ಷಣಗಳನ್ನು ಪ್ರಬಲಗೊಳಿಸುತ್ತವೆ, ಅವರಿಗೆ ಹೊಸ ಅವಕಾಶಗಳನ್ನು ತರುತ್ತವೆ ಮತ್ತು ಜೀವನದಲ್ಲಿ ನಿರ್ಧಾರಗಳನ್ನು ಸುಗಮಗೊಳಿಸುತ್ತವೆ. ಉದಾಹರಣೆಗೆ, ಕುಂಭ ರಾಶಿಯವರು ಶನಿ ಗ್ರಹದ ಸ್ವಾಮಿಗಳು. ಶನಿ ಗ್ರಹವು ಕಠಿಣ ಪರಿಶ್ರಮ, ನ್ಯಾಯ, ಶಿಸ್ತಿನ ಮಹತ್ವವನ್ನು ಸೂಚಿಸುತ್ತದೆ. ಈ ಗುಣಗಳು ಕುಂಭ ರಾಶಿಯವರಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ. ಇವರಲ್ಲಿ ಹೊಸತನ, ವೈಚಾರಿಕ ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸೃಜನಾತ್ಮಕತೆಯ ಮೇಲಿನ ಆಸಕ್ತಿ ಹೆಚ್ಚಾಗಿರುತ್ತದೆ. ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಜವಾಬ್ದಾರಿಗಳನ್ನು ತುಂಬಾ ಗೌರವಿಸುತ್ತಾರೆ ಮತ್ತು ನೈಜತೆಯ ಮೇಲೆ ಹೆಚ್ಚು ಒತ್ತು ನೀಡುತ್ತಾರೆ. ಅವರ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಸಮತೋಲನ ಮತ್ತು ಶ್ರದ್ಧೆ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ವಿಶೇಷ ಸಂಖ್ಯೆಗಳು ಕುಂಭ ರಾಶಿಯವರ ಶಕ್ತಿಗಳನ್ನು ಹೆಚ್ಚಿಸಲು, ಅವರ ಗುರಿಗಳನ್ನು ಸಾಧಿಸಲು ಮತ್ತು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುವ ಮೂಲಕ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಅದೃಷ್ಟ ಸಂಖ್ಯೆಗಳ ಪ್ರಭಾವವು ನಿಖರವಾಗಿ ಹೇಗಿರುತ್ತದೆ ಎಂಬುದನ್ನು ವಿವರಿಸಿದರೆ, ಈ ಸಂಖ್ಯೆಗಳು ಕುಂಭ ರಾಶಿಯವರ ನೈಜ ಸ್ವಭಾವ, ಬುದ್ಧಿವಂತಿಕೆ, ಸೃಜನಾತ್ಮಕತೆ ಮತ್ತು ಶ್ರದ್ಧೆ ಜ್ಞಾನವನ್ನು ಸಮತೋಲಿತ ರೀತಿಯಲ್ಲಿ ಬಲಪಡಿಸುತ್ತವೆ. ಇವು ಅವರ ಜೀವನದ ನಿರ್ಧಾರಗಳನ್ನು ಸಮರ್ಥವಾಗಿ ಮಾಡಲು, ಸಂಬಂಧಗಳನ್ನು ಉತ್ತಮವಾಗಿ ನಿರ್ವಹಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆ ಮತ್ತು ವೃತ್ತಿಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದು ಸಾಧ್ಯವಾಗುತ್ತದೆ. ಇಲ್ಲಿ ಗಮನಾರ್ಹ ಅಂಶವೆಂದರೆ, ಅದೃಷ್ಟ ಸಂಖ್ಯೆಗಳು ಖಂಡಿತವಾಗಿಯೂ ಎಲ್ಲರಿಗೂ ಸಮಾನವಾಗಿ ಪರಿಣಾಮ ಬೀರುವುದಿಲ್ಲ. ಕುಂಭ ರಾಶಿಯವರ ನೈಸರ್ಗಿಕ ಗುಣಲಕ್ಷಣಗಳು, ಜನ್ಮ ದಿನಾಂಕ ಮತ್ತು ವೈಯಕ್ತಿಕ ಅನುಭವಗಳು ಈ ಸಂಖ್ಯೆಗಳ ಪ್ರಭಾವವನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತವೆ. ಆದ್ದರಿಂದ ಕುಂಭ ರಾಶಿಯವರ ಜೀವನದಲ್ಲಿ ಈ ಸಂಖ್ಯೆಗಳ ಪ್ರಭಾವವನ್ನು ಅರಿಯುವ ಮೂಲಕ ಅವರು ತಮ್ಮ ಶಕ್ತಿಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಯಶಸ್ಸು, ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಾಧಿಸಬಹುದು. ಸಂಖ್ಯೆ 4. ಕುಂಭ ರಾಶಿಯವರಿಗೆ 4ನೇ ಸಂಖ್ಯೆಯನ್ನು ಬಹಳ ಮಹತ್ವದ್ದಾಗಿ ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆ ಸ್ಥಿರತೆ, ಶ್ರದ್ಧೆ, ಪ್ರಾಯೋಗಿಕತೆ ಮತ್ತು ದೃಢವಾದ ಅಡಿಪಾಯವನ್ನು ಸಂಕೇತಿಸುತ್ತದೆ. ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ನವೀನ ಆಲೋಚನೆಗಳು ಮತ್ತು ವೈಚಾರಿಕತೆಯನ್ನು ಬಯಸುತ್ತಾರೆ. ಹೊಸ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ವಿಭಿನ್ನ ಮಾರ್ಗಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಉತ್ಸುಕರಾಗಿರುತ್ತಾರೆ. ಆದರೆ ಇಂತಹ ಕ್ರಿಯಾತ್ಮಕ ಮತ್ತು ಉದಾತ್ತ ಮನೋಭಾವವು ಕೆಲವೊಮ್ಮೆ ಸೂಕ್ತ ದಿಕ್ಕಿನಲ್ಲಿ ರೂಪುಗೊಳ್ಳದಿದ್ದರೆ ಆಲೋಚನೆಗಳು ಕೇವಲ ಕಲ್ಪನೆಗಳೆನ್ನಿಸಬಹುದಾಗಿದೆ. ಇಲ್ಲಿ 4ನೇ ಸಂಖ್ಯೆಯ ಮಹತ್ವ ಸ್ಪಷ್ಟವಾಗುತ್ತದೆ. ಈ ಸಂಖ್ಯೆ ಕುಂಭ ರಾಶಿಯವರ ಆಲೋಚನೆಗಳನ್ನು ಸ್ಥಿರತೆ ಮತ್ತು ಪ್ರಾಯೋಗಿಕತೆಯ ಮೂಲಕ ವಾಸ್ತವಕ್ಕೆ ತರಲು ಸಹಾಯ ಮಾಡುತ್ತದೆ. ಹೊಸ ಆಲೋಚನೆಗಳನ್ನು ಕ್ರಮಬದ್ಧವಾಗಿ, ಸೂಕ್ತ ಯೋಜನೆಗಳ ಮೂಲಕ ಅನುಷ್ಠಾನಗೊಳಿಸಲು, ನಿರ್ಧಾರಾತ್ಮಕವಾಗಿ ನಡೆದುಕೊಳ್ಳಲು 4ನೇ ಸಂಖ್ಯೆ ಅವರಿಗೆ ಶಕ್ತಿಯನ್ನು ನೀಡುತ್ತದೆ. ಇವು ಅವರ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಉನ್ನತಿ, ಭದ್ರತೆ ಮತ್ತು ಸಮತೋಲನವನ್ನು ಉಂಟುಮಾಡುತ್ತದೆ. ಅತಿರೇಕ ಉದಾಹರಣೆಗೆ, ಕುಂಭ ರಾಶಿಯವರು ತಮ್ಮ ಹೊಸ ಉದ್ಯಮ ಅಥವಾ ಯೋಜನೆಯನ್ನು ಆರಂಭಿಸುತ್ತಿರುವಾಗ 4ನೇ ಸಂಖ್ಯೆಯ ಶಕ್ತಿಯು ಅವರ ಯೋಜನೆಗಳಿಗೆ ದೃಢವಾದ ಅಡಿಪಾಯವನ್ನು ಒದಗಿಸುತ್ತದೆ. ಇದು ಅವರ ಯೋಚನೆಗಳನ್ನು ಸುಧಾರಿತವಾಗಿ ರೂಪಿಸಲು,
ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಗುರಿಯನ್ನು ಸಾಧಿಸಲು ನೆರವಾಗುತ್ತದೆ. 4ನೇ ಸಂಖ್ಯೆಯ ಪ್ರಭಾವವು ಅವರ ಜೀವನದಲ್ಲಿ ಸಮಗ್ರ ಸಮತೋಲನವನ್ನು ತರಲು, ಸಮಸ್ಯೆಗಳನ್ನು ಸಮರ್ಥವಾಗಿ ಪರಿಹರಿಸಲು ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕುಂಭ ರಾಶಿಯವರ 4ನೇ ಸಂಖ್ಯೆಯ ಅದೃಷ್ಟವು ಅವರ ನವೀನ ಆಲೋಚನೆಗಳನ್ನು ಬಲವಂತವಾಗಿ ವಾಸ್ತವಕ್ಕೆ ತರುವ ಶಕ್ತಿ, ಪ್ರಾಯೋಗಿಕ ದೃಷ್ಟಿಕೋನ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ. ಈ ಮೂಲಕ ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಯಶಸ್ಸು, ಸಮತೋಲನ ಮತ್ತು ಭದ್ರತೆಯನ್ನು ಸಾಧಿಸಬಹುದು. ಸಂಖ್ಯೆ 7. ಕುಂಭ ರಾಶಿಯವರಿಗೆ 7ನೇ ಸಂಖ್ಯೆಯು ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಯುತವಾದ ಅರ್ಥವನ್ನು ಹೊಂದಿದೆ. ಈ ಸಂಖ್ಯೆ ಆಧ್ಯಾತ್ಮಿಕತೆ, ಆತ್ಮಾವಲೋಕನ ಮತ್ತು ಆಳವಾದ ಬುದ್ಧಿವಂತಿಕೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಕುತೂಹಲದಿಂದ ಕೂಡಿದ ಮತ್ತು ಮುಕ್ತ ಮನಸ್ಸನ್ನು ಹೊಂದಿರುವ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ನಿತ್ಯ ಹೊಸ ವಿಚಾರಗಳನ್ನು, ತತ್ವಗಳನ್ನು ಮತ್ತು ಜ್ಞಾನವನ್ನು ಹುಡುಕುವ ಗುಣವನ್ನು ತೋರಿಸುತ್ತಾರೆ. ಇಲ್ಲಿ 7ನೇ ಸಂಖ್ಯೆಯ ಮಹತ್ವ ಹೆಚ್ಚಾಗಿ ಹೊರಹೊಮ್ಮುತ್ತದೆ, ಏಕೆಂದರೆ ಇದು ಅವರ ಜ್ಞಾನದ ಹುಡುಕಾಟವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರೋತ್ಸಾಹಿಸುತ್ತದೆ. ಸಂಖ್ಯೆ 7ರ ಶಕ್ತಿಯು ಕುಂಭ ರಾಶಿಯವರಲ್ಲಿ ಆಂತರಿಕ ಅರಿವು ಮತ್ತು ಆತ್ಮಾವಲೋಕನದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ಜೀವನದ ಉದ್ದೇಶ, ತಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಸುತ್ತಲಿನ ಜಗತ್ತಿನ ವೈಚಾರಿಕ ಅರ್ಥವನ್ನು ಅರಿಯಲು ಈ ಸಂಖ್ಯೆಯ ಮೂಲಕ ಪ್ರೇರಣೆ ಪಡೆಯುತ್ತಾರೆ. ಹೊಸ ತತ್ವಗಳು, ವಿಜ್ಞಾನ, ತಂತ್ರಜ್ಞಾನ, ಮನೋವಿಜ್ಞಾನ ಅಥವಾ ನೈತಿಕ ತತ್ವಗಳ ಬಗ್ಗೆ ತೀವ್ರ ಆಸಕ್ತಿ ಹೊಂದಿರುವವರು 7ನೇ ಸಂಖ್ಯೆಯ ಸಹಾಯದಿಂದ ಆ ವಿಚಾರಗಳನ್ನು ವಿಶ್ಲೇಷಿಸುವ ಮತ್ತು ಸಮಗ್ರವಾಗಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿರುತ್ತಾರೆ. ಇನ್ನು 7ನೇ ಸಂಖ್ಯೆಯ ಪ್ರಭಾವವು ಹೊಸ ಆಲೋಚನೆಗಳನ್ನು ಸ್ವೀಕರಿಸಲು ಮತ್ತು ಹಿಂದಿನ ಬದ್ಧತೆಯೊಳಗಿನ ಮನಃಪೂರ್ವಕ ನಿಯಮಗಳಿಗೆ ಹೊಸ ಆಯಾಮ ನೀಡಲು ಸಹಾಯ ಮಾಡುತ್ತದೆ. ಇದು ಕೇವಲ ಜ್ಞಾನಾರ್ಜನೆಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಬೆಳವಣಿಗೆ, ಧ್ಯಾನ, ಆತ್ಮಚಿಂತನ ಮತ್ತು ಜೀವನದ ಅಂತರಂಗದ ಅರಿವಿಗೆ ಮಾರ್ಗದರ್ಶನ ನೀಡುತ್ತದೆ. ಕುಂಭ ರಾಶಿಯವರು ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಹೊಸ ತತ್ವಗಳನ್ನು ಅನ್ವೇಷಿಸುವಾಗ 7ನೇ ಸಂಖ್ಯೆಯ ಪ್ರಭಾವವು ಅವರಿಗೆ ಆಳವಾದ ವಿವೇಚನೆ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುತ್ತದೆ. ಕುಂಭ ರಾಶಿಯವರಿಗೆ 7ನೇ ಸಂಖ್ಯೆಯ ಅದೃಷ್ಟವು ಅವರ ಜ್ಞಾನಾರ್ಜನೆ, ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಇದು ಅವರಿಗೆ ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು, ತತ್ವಗಳನ್ನು ಅರಿಯಲು ಮತ್ತು ತಮ್ಮ ಜೀವನದಲ್ಲಿ ಆಂತರಿಕ ಸಮತೋಲನವನ್ನು ಸಾಧಿಸಲು ಶಕ್ತಿ ಮತ್ತು ಮಾರ್ಗದರ್ಶನ ನೀಡುತ್ತದೆ. ಸಂಖ್ಯೆ 11. ಕುಂಭ ರಾಶಿಯವರಿಗೆ 11ನೇ ಸಂಖ್ಯೆಯು ಒಂದು ವಿಶೇಷ ಶಕ್ತಿಯನ್ನು ಹೊಂದಿದ್ದು, ಅದು ಸಾಮಾನ್ಯ ಸಂಖ್ಯೆಗಳಿಗಿಂತ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಅಂತಃಪ್ರಜ್ಞಾ ಸಂಬಂಧಿತ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂಖ್ಯೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ, ಏಕೆಂದರೆ ಇದು ಆಂತರಿಕ ತಿಳುವಳಿಕೆ, ಒಳನೋಟ ಮತ್ತು ಜ್ಞಾನೋದಯವನ್ನು ಸೂಚಿಸುವ ಸಂಕೇತವಾಗಿದೆ. ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ತತ್ವಗಳು, ಜ್ಞಾನಾರ್ಜನೆ ಮತ್ತು ಸಮಾಜದ ಉತ್ತಮ ಬದಲಾವಣೆಗಳ ಬಗ್ಗೆ ತೀವ್ರ ಆಸಕ್ತಿ ಹೊಂದಿರುವುದರಿಂದ 11ನೇ ಸಂಖ್ಯೆಯ ಪ್ರಭಾವವು ಅವರ ವ್ಯಕ್ತಿತ್ವ ಮತ್ತು ಉದ್ದೇಶವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳಗಿಸುತ್ತದೆ. ಸಂಖ್ಯೆ 11ರ ಶಕ್ತಿಯು ಕುಂಭ ರಾಶಿಯವರ ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಅವರು ತಮ್ಮ ಜೀವನದ ಗಂಭೀರ ಪ್ರಶ್ನೆಗಳನ್ನು, ತತ್ವಗಳನ್ನು ಮತ್ತು ವೈಚಾರಿಕ ಸಮಸ್ಯೆಗಳನ್ನು ಆಳವಾಗಿ ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ. ಈ ಸಂಖ್ಯೆಯ ಪ್ರಭಾವವು ಅವರ ಒಳಗಿನ ಬುದ್ಧಿವಂತಿಕೆ ಮತ್ತು ನೈತಿಕ ವಿವೇಕವನ್ನು ಹೆಚ್ಚಿಸುವ ಮೂಲಕ ಅವರು ತಮ್ಮ ನಿರ್ಧಾರಗಳನ್ನು ಹೆಚ್ಚು ಜ್ಞಾನದಿಂದ ಮತ್ತು ಸಮತೋಲನದಿಂದ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು 11ನೇ ಸಂಖ್ಯೆಯು ಅವರ ಆತ್ಮೀಯ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಹಾಗೂ ಪರಿಪೂರ್ಣತೆಯನ್ನು ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ. ಕುಂಭ ರಾಶಿಯವರು ತಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು,
ಸಮುದಾಯದ ಒಳಗೆ ಸಕಾರಾತ್ಮಕ ಬದಲಾವಣೆ ತರಲು ಮತ್ತು ತಮ್ಮ ಸೃಜನಾತ್ಮಕ ಶಕ್ತಿಯನ್ನು ಸಮಾಜಕ್ಕೆ ಹಸ್ತಾಂತರಿಸಲು ಈ ಸಂಖ್ಯೆಯ ಶಕ್ತಿಯನ್ನು ಬಳಸಬಹುದು. ಇದು ಅವರ ಆತ್ಮಚಿಂತನ, ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಗಮನಾರ್ಹ ಬೆಳವಣಿಗೆಗೆ ಕಾರಣವಾಗುತ್ತದೆ. 11ನೇ ಸಂಖ್ಯೆ ಕುಂಭ ರಾಶಿಯವರಿಗೆ ಉನ್ನತ ಮಟ್ಟದ ಆಧ್ಯಾತ್ಮಿಕತೆ, ಒಳನೋಟ ಮತ್ತು ಜ್ಞಾನೋದಯವನ್ನು ಒದಗಿಸುತ್ತದೆ. ಇದು ಅವರನ್ನು ತಮ್ಮ ಅಂತಃಪ್ರಜ್ಞೆಯನ್ನು ಅರಿಯಲು, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಸರಿಸಲು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರೇರೇಪಿಸುತ್ತದೆ. ಸಂಖ್ಯೆ 22. ಕುಂಭ ರಾಶಿಯವರಿಗೆ 22ನೇ ಸಂಖ್ಯೆಯು ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಮುಖ ಸಂಖ್ಯೆಯಾಗಿದೆ. ಇದನ್ನು ಮಾಸ್ಟರ್ ಬಿಲ್ಡರ್ ಅಥವಾ ಪ್ರಮುಖ ನಿರ್ಮಾಪಕ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ಸಂಖ್ಯೆ ಸಾಮರ್ಥ್ಯವನ್ನು, ದೃಢತೆ ಮತ್ತು ದೃಷ್ಟಿಯನ್ನು ಒದಗಿಸುತ್ತದೆ. ಇದು ಕನಸುಗಳನ್ನು ವಾಸ್ತವಕ್ಕೆ ತರುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ, ಅಂದರೆ ಕಲ್ಪನೆಗಳನ್ನು ಕೇವಲ ಯೋಚನೆಗಳಲ್ಲಿ ಇರಿಸದೆ ಅವರನ್ನು ಸ್ಪಷ್ಟ ಮತ್ತು ನಿರ್ದಿಷ್ಟ ಕಾರ್ಯರೂಪದಲ್ಲಿ ರೂಪಿಸಲು ಸಹಾಯ ಮಾಡುತ್ತದೆ. ಕುಂಭ ರಾಶಿಯವರು ತಮ್ಮ ನವೀನ ಆಲೋಚನೆಗಳು, ದಾರ್ಶನಿಕ ದೃಷ್ಟಿ ಮತ್ತು ಸ್ವಾತಂತ್ರ್ಯಪ್ರಿಯ ಸ್ವಭಾವದೊಂದಿಗೆ ಈ ಸಂಖ್ಯೆಯ ಶಕ್ತಿಯನ್ನು ಉತ್ತಮವಾಗಿ ಹೊಂದಿಸಿಕೊಳ್ಳಬಹುದು. 22ನೇ ಸಂಖ್ಯೆಯು ಅವರಿಗೆ ಮಹತ್ವಾಕಾಂಕ್ಷೆ ಮತ್ತು ದೀರ್ಘಕಾಲೀನ ಗುರಿಗಳನ್ನು ಸಾಧಿಸುವ ಶಕ್ತಿಯನ್ನು ನೀಡುತ್ತದೆ. ಇದರಿಂದ ಅವರು ತಮ್ಮ ಆದರ್ಶಗಳನ್ನು, ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಯೋಚನೆಗಳನ್ನು ಅಥವಾ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ಕೇವಲ ಕನಸುಗಳಲ್ಲಿ ಮಾತ್ರ ನಿಲ್ಲದೆ ಅವುಗಳನ್ನು ವಾಸ್ತವದಲ್ಲಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ಇದೊಂದು ವಿಶೇಷ ಗುಣವೆಂದರೆ 22ರ ಶಕ್ತಿಯು ಕುಂಭ ರಾಶಿಯವರಲ್ಲಿ ನಿರ್ದಿಷ್ಟ ದೃಢತೆ ಮತ್ತು ಯೋಜನಾ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ಯೋಜನೆಗಳನ್ನು ಸೂಕ್ತ ರೀತಿಯಲ್ಲಿ ರೂಪಿಸಿ, ನಿರ್ಧಾರಗಳನ್ನು ಶಿಸ್ತಿನಿಂದ ತೆಗೆದುಕೊಳ್ಳಲು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಪ್ರಭಾವ ಬೀರಲು ಈ ಸಂಖ್ಯೆಯನ್ನು ಬಳಸಬಹುದು. ಈ ಸಂಖ್ಯೆಯ ಪ್ರಭಾವವು ಅವರ ಸಾಮರ್ಥ್ಯವನ್ನು, ಆತ್ಮವಿಶ್ವಾಸವನ್ನು ಮತ್ತು ನಿರ್ಧಾರಶೀಲತೆಯನ್ನು ತೀವ್ರಗೊಳಿಸುತ್ತದೆ. 22ನೇ ಸಂಖ್ಯೆ ಕುಂಭ ರಾಶಿಯವರಿಗೆ ತಮ್ಮ ದಾರ್ಶನಿಕ ಆಲೋಚನೆಗಳನ್ನು ವಾಸ್ತವಕ್ಕೆ ತರುವ, ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಸಾಧಿಸಲು ಮತ್ತು ಸಮಾಜದ ಮೇಲೆ ಧನಾತ್ಮಕ ಪರಿಣಾಮ ಬೀರಲು ಅಪಾರ ಶಕ್ತಿಯನ್ನು ಒದಗಿಸುತ್ತದೆ. ಮಾಸ್ಟರ್ ಬಿಲ್ಡರ್ ಎಂಬ ಶಕ್ತಿಯ ಮೂಲಕ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ನಿಜವಾಗಿಸಲು ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ಸಂಖ್ಯೆ 29. ಕುಂಭ ರಾಶಿಯವರಿಗೆ 29ನೇ ಸಂಖ್ಯೆ ಒಂದು ವಿಶಿಷ್ಟ ಮತ್ತು ಶಕ್ತಿಶಾಲಿ ಅದೃಷ್ಟ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆ 2 ಮತ್ತು 9ರ ಶಕ್ತಿಗಳನ್ನು ಸಂಯೋಜಿಸಿರುವುದರಿಂದ ಅದರ ಅರ್ಥ ಮತ್ತಷ್ಟು ಆಳವಾದುದು ಮತ್ತು ವೈಶಿಷ್ಟ್ಯಪೂರ್ಣವಾಗಿದೆ. ಸಂಖ್ಯೆ 2 ಸಹಕಾರ, ಸಮತೋಲನ, ಜವಾಬ್ದಾರಿ ಮತ್ತು ಸಂಬಂಧಗಳಿಗೆ ಒಲವು ಹೊಂದಿರುವ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಇದರ ಪ್ರಭಾವವು ಕುಂಭ ರಾಶಿಯವರಲ್ಲಿ ಉತ್ತಮ ಸಂವಹನ, ಪಾಲುದಾರಿಕೆ ಮತ್ತು ತಂಡದೊಂದಿಗಿನ ಸಹಯೋಗ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಭಾಗವೆಂದರೆ 9ರ ಶಕ್ತಿ. ಅದು ಪೂರ್ಣಗೊಳಿಸುವಿಕೆ, ಮಾನವೀಯತೆ, ಉನ್ನತ ದಾರ್ಶನಿಕತೆ ಮತ್ತು ಸಹಾನುಭೂತಿಯೊಂದಿಗೆ ಸಂಬಂಧಿಸುತ್ತದೆ. ಈ ಸಂಖ್ಯೆ ಕುಂಭ ರಾಶಿಯವರ ಸ್ವಾಭಾವಿಕ ನವೀನ ಚಿಂತನೆ, ಆಲೋಚನೆಗಳಿಗೆ ಕೇವಲ ವೈಯಕ್ತಿಕ ಫಲಿತಾಂಶಕ್ಕಿಂತ ಮುಂದು ಹೋಗಿ ಸಮಾಜಕ್ಕೆ ಸಕಾರಾತ್ಮಕ ಪ್ರಯೋಜನ ತರುವ ಬಗೆಯೂ ಮಾರ್ಗದರ್ಶನ ನೀಡುತ್ತದೆ. 9ರ ಪ್ರಭಾವವು ಅವರು ತಮ್ಮ ಉತ್ಸಾಹ, ಸಹಾನುಭೂತಿ ಮತ್ತು ಮಾನವೀಯತೆಯ ಮೂಲಕ ತಮ್ಮ ವ್ಯಾಪ್ತಿಯವರೊಂದಿಗೆ ಉನ್ನತ ಮಟ್ಟದ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಈ 2 ಸಂಖ್ಯೆಗಳ 2 ಮತ್ತು 9 ಸಂಯೋಜನೆಯಿಂದ 29ರ ಶಕ್ತಿ ಕುಂಭ ರಾಶಿಯವರಿಗೆ ಸಮತೋಲನ, ಸಹಕಾರ ಮತ್ತು ಮಾನವೀಯತೆಯೊಂದಿಗೆ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತದೆ. ಇದು ಅವರನ್ನು ವ್ಯಕ್ತಿತ್ವದ ಬೆಳವಣಿಗೆಗೆ ಪ್ರೇರೇಪಿಸುವ ಜೊತೆಗೆ ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ರೂಪಿಸಲು, ಸಹಯೋಗದ ಮನೋಭಾವವನ್ನು ಬೆಳೆಸಲು ಸಹಾಯಕವಾಗುತ್ತದೆ.
ಕುಂಭ ರಾಶಿಯವರು 29ನೇ ಸಂಖ್ಯೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ತಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಯೋಜನೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಮತ್ತು ಸಾಮಾಜಿಕ ನೆಲೆಗಳಲ್ಲಿ ಧನಾತ್ಮಕ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. 29ನೇ ಸಂಖ್ಯೆ ಕುಂಭ ರಾಶಿಯವರಲ್ಲಿ ಸಕಾರಾತ್ಮಕ ಬುದ್ಧಿವಂತಿಕೆ, ಸಮತೋಲನ, ಸಹಕಾರ ಮತ್ತು ಮಾನವೀಯತೆಯನ್ನು ಉತ್ತೇಜಿಸುವ ಶಕ್ತಿಯನ್ನು ಹೊಂದಿದೆ. ಇದು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮೃದ್ಧಿ, ಯಶಸ್ಸು ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.